ಸೊ ಅದೇ ತರ ಈಗಿರುವಂತಹ ನೆಕ್ಸ್ಟ್ ಪ್ರಾಬ್ಲಮ್ ನ ಚೆಕ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸೊ ಕೊಟ್ಟಿರುವಂತದ್ದು ನೋಡಿ ಏನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3, 2x ಪ್ಲಸ್ 3y ಇಸ್ ಈಕ್ವಲ್ ಟು 8 ಬೈ ಕ್ರಾಮರ್ಸ್ ಅಂತ ಕೊಟ್ಟಿದ್ದಾರೆ. ಸೇಮ್ ಥಿಂಗ್. ಸೊ ಇಲ್ಲಿ ಕೂಡ ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಕೊಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಕೊಟ್ಟಿರುವಂತಹ ಪ್ರಾಬ್ಲಮ್ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಒಂದು ಇಕ್ವೇಶನ್ ಆದ್ರೆ, ಇನ್ನೊಂದು ಇಕ್ವೇಶನ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಏನಿದೆ 8 ಇದೆ. ಕರೆಕ್ಟಾ? ಸೊ ಈಗ ನಾವು ನೋಡೋಣ ಏನಪ್ಪಾ ಅಂತಂದ್ರೆ, ಫಸ್ಟ್ ನಾವೇನ್ ಮಾಡಬೇಕು, ಡೆಲ್ಟಾ ಬರ್ಕೊಬೇಕು. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಕೋಎಫಿಷಿಯಂಟ್ 1, ಎಕ್ಸ್ ಕೋಎಫಿಷಿಯಂಟ್ 2, ವೈ ಕೋಎಫಿಷಿಯಂಟ್ 1, ವೈ ಕೋಎಫಿಷಿಯಂಟ್ 3 ಇದೆ. ಸೊ ಈಗ ನೋಡಿ ಇದು ಎಕ್ಸ್ಪ್ಯಾಂಡ್ ಮಾಡ್ತೀನಿ. 1 3 3 ಇದೆ, ಮೈನಸ್ 2 1 2. ಸೊ ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ರಾಮ್ ಎರಡು ತೋರಿಸಬೇಕು, ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗ್ರಾಮ್. ಸೊ 3 ಮೈನಸ್ 2 ಎಷ್ಟು ಬಂತು? 1 ಬಂತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಡೆಲ್ಟಾ ಎಕ್ಸ್ ಮಾಡೋಣ. ಡೆಲ್ಟಾ ಎಕ್ಸ್ ಗೆ ನೀವು ಆಲ್ರೆಡಿ ನಾನು ಮುಂಚೆ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ. ಸೊ ಎಕ್ಸ್ ಕೋಎಫಿಷಿಯಂಟ್ ಬದಲು ಬಲಗಡೆ ಇರುವಂತಹ ವ್ಯಾಲ್ಯೂ ಹಾಕಬೇಕು. 3 ಮತ್ತೆ 8 ನ ಹಾಕ್ತಾ ಇದೀನಿ. ಇಲ್ಲಿ ಇರುವಂತಹ ವ್ಯಾಲ್ಯೂ ಆಸ್ ಇಟ್ ಇಸ್ ಬರ್ಕೋತೀನಿ, 1 ಮತ್ತೆ 3. ಸೊ ಈಗ ನೋಡಿದಾಗ 3 ಇಂಟು 3 ಮಲ್ಟಿಪ್ಲೈ ಮಾಡಿದಾಗ 3 3 9 ಮೈನಸ್ 8 1 8 ಇದೆ. ಸೊ 9 ಮೈನಸ್ 8 ಎಷ್ಟು ಬಂತು? 1 ಬಂತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡೋಣ, ಡೆಲ್ಟಾ ವೈ ಮಾಡೋಣ. ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದಿ ವ್ಯಾಲ್ಯೂ. ಸೊ ನೀವು ನೋಡ್ತಾ ಇದ್ದೀರಾ, ಡೆಲ್ಟಾ ವೈಗೆ ಏನ್ ಬರೀಬೇಕು, ಇಲ್ಲಿ ಎಕ್ಸ್ ವ್ಯಾಲ್ಯೂ ಅದೇ ಬರ್ಕೊಬೇಕು. ದಟ್ ಈಸ್ 1 ಮತ್ತೆ 2. ಕರೆಕ್ಟಾ? ಸೊ ಮಿಸ್ಟೇಕ್ ಆದ್ರೆ ತರ ಚೇಂಜ್ ಮಾಡ್ಬೇಕಾಗತ್ತೆ. ಸೊ 1 ಮತ್ತೆ 2, ಈ ವೈ ಜಾಗದಲ್ಲಿ ಬಲಗಡೆ ಇರೋ ವ್ಯಾಲ್ಯೂ ಹಾಕ್ಬೇಕು. ಏನು ಬಲಗಡೆ ಇರುವಂತಹ ವ್ಯಾಲ್ಯೂ 3 ಮತ್ತೆ 8 ಹಾಕ್ತಾ ಇದೀನಿ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ 8 1 8 ಮೈನಸ್ 3 2 ಎಷ್ಟು ಬರ್ತಾ ಇದೆ? 6 ಬರ್ತಾ ಇದೆ. ಕರೆಕ್ಟಾ? 3 2 6. 8 ಮೈನಸ್ 6 ಎಷ್ಟು ಬಂತು? 2 ಬಂತು. ಓಕೆನಾ? ಸೊ ದಿಸ್ ಇಸ್ ವಾಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ವೈ. ಈಗ ಏನ್ ಮಾಡಬೇಕು, ಸೊ ಫೈನಲಿ ವಿ ಹ್ಯಾವ್ ಟು ಫೈಂಡ್ ಔಟ್. ಸುಮಾರು ಹುಡುಗರು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಆ ತರ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಈಗ ಎಕ್ಸ್ ವ್ಯಾಲ್ಯೂ ಸ್ಟಾರ್ಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂಗೆ ದಟ್ ಇಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ, ದಿಸ್ ಇಸ್ ದ ಫಾರ್ಮುಲಾ. ಡೆಲ್ಟಾ ಎಕ್ಸ್ ಗೆ ಆಗ ಏನಿದೆ? 1 ಇದೆ. ಡೆಲ್ಟಾ ಎಷ್ಟು ಬಂದಿದೆ? 1 ಬಂದಿದೆ. ಸೊ ವಿಚ್ ಇಂಪ್ಲೈಸ್ ದಟ್, ಇಲ್ಲಿ ಕೆಳಗಡೆ ಬರೀತೀನಿ ಏನಂತ, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ವಿಚ್ ಒನ್? ಓನ್ಲಿ ಫಾರ್ ಎಕ್ಸ್. ಓಕೆ. ಸೊ ಈಗ ನಾನು ಮತ್ತೆ ಏನ್ ಮಾಡಬೇಕು, ಇನ್ನ ನಾನು ವೈ ಕಂಡುಹಿಡಿಬೇಕು. ವೈ ಕಂಡುಹಿಡಿತೀನಿ ನೋಡಿ. ಸೊ ಈಗ ವೈ ವ್ಯಾಲ್ಯೂ ಸ್ಟಾರ್ಟ್ ಮಾಡ್ತೀನಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ವೈ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರೀಬೇಕು? ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಬರೀಬೇಕು. ಸೊ ಡೆಲ್ಟಾ ವೈ ಎಷ್ಟು ಬಂತು? ನನಗೆ 2 ಬಂದಿದೆ. 2 ಡಿವೈಡೆಡ್ ಬೈ, ಸೊ ಡೆಲ್ಟಾ ವ್ಯಾಲ್ಯೂ 1. ಹಾಗಾದ್ರೆ ವೈ ನ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 2 ಸಿಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ, ನೀವು ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡೋದು ಸರ್ ಅಂತಂದ್ರೆ, ನೀವು ನೋಡಬಹುದು ವೆರಿ ಸಿಂಪಲ್. ಎಕ್ಸ್ ವ್ಯಾಲ್ಯೂ 1 ಮತ್ತೆ ವೈ ವ್ಯಾಲ್ಯೂ 2 ಇದೆ. ಸೊ ನನಗೆ ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನೋಡಬಹುದು, ಸಬ್ಸ್ಟಿಟ್ಯೂಟ್ ಮಾಡೋದೇ ಬೇಕಾಗಿಲ್ಲ. ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 1 ಬಂದಿದೆ, ವೈ ವ್ಯಾಲ್ಯೂ ಎಷ್ಟು ಬಂದಿದೆ? 2 ಬಂದಿದೆ. 1 ಪ್ಲಸ್ 2 ಎಷ್ಟಾಯ್ತು? 3 ಆಯ್ತು. ಸೊ ದಟ್ ಈಸ್ ವಾಟ್ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಬರ್ತಿದೆ ಅಂತ ಏನಂತ ಅರ್ಥ. ಸೊ ನಮಗೆ ರಿಕ್ವೈರ್ಡ್ ಆನ್ಸರ್ ಬಂದಿದೆ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ದ ಡಿಟರ್ಮಿನೆಂಟ್ ಮೆಥಡ್. ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಪ್ರತಿ ಸತಿ ಕ್ರಾಮರ್ ರೂಲ್ ಕೇಳ್ತಾರೆ, ಇಲ್ಲಿ ಡಿಟರ್ಮಿನೆಂಟ್ ಮೆಥಡ್ ಅಂತ ಇದೆ. ಸೊ ಕ್ರಾಮರ್ ರೂಲ್ ಆಗ್ಲಿ ಡಿಟರ್ಮಿನೆಂಟ್ ಮೆಥಡ್ ಆಗ್ಲಿ ಎರಡೂ ಕೂಡ ಒಂದೇನೆ. ಅದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಈಗ ಏನ್ ಮಾಡೋಣ, ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಸೊಲ್ಯೂಷನ್. ಸೊ ಸೊಲ್ಯೂಷನ್ ಏನ್ ಮಾಡ್ತೀನಿ, ಕೊಟ್ಟಿರುವಂತ ಬರ್ಕೋತೀನಿ ಫಸ್ಟ್. ಈಗ ಏನಿದೆ, ಸೊ 2x ಮೈನಸ್ ವೈ ಇಸ್ ಈಕ್ವಲ್ ಟು 3. ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 4. ಓಕೆನಾ? ಸೊ ಈಗ ಏನ್ ಮಾಡಬೇಕು, ಫಸ್ಟ್ ನಾವು ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾಗೆ ಫಾರ್ಮುಲಾ 2 1 ಮೈನಸ್ 1 ಮತ್ತೆ 2. ಕರೆಕ್ಟಾ? ಸೊ ವಿಚ್ ಇಂಪ್ಲೈಸ್ ದಟ್ 2 2s 4. ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಸ್ವಲ್ಪ ಕೇರ್ಫುಲ್ ಆಗಿರಿ. 2 2s 4 ಆದ್ಮೇಲೆ ಮೈನಸ್ ಬರ್ಕೋತೀನಿ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ. ಮೈನಸ್ 1 ಇಂಟು 1 ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 4 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಹೌ ಮಚ್? 5. ಅದೇ ರೀತಿ ನಾವೇನ್ ಮಾಡೋಣ, ಡೆಲ್ಟಾ ಎಕ್ಸ್ ಮಾಡೋಣ. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಸಬ್ಸ್ಟಿಟ್ಯೂಷನ್ ವಿ ಹ್ಯಾವ್ ಟು ಡೂ ಹಿಯರ್. ಇಲ್ಲಿರುವಂತಹ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ಈ ಬಲಗಡೆ ವ್ಯಾಲ್ಯೂ ಹಾಕ್ಬೇಕು. ಸೊ ಬಲಗಡೆ ವ್ಯಾಲ್ಯೂ ಹಾಕ್ತೀನಿ, ಯಾವ್ದನ್ನ? 3 ಮತ್ತೆ 4 ನ. ಇಲ್ಲಿ ಸೇಮ್ ವ್ಯಾಲ್ಯೂ ಇರುತ್ತೆ, ಮೈನಸ್ 1 ಮತ್ತೆ 2. ಸಿಂಪ್ಲಿಫೈ ಮಾಡ್ತೀನಿ. ಈಗ 3 2s 6 ಬಂತು, ಮೈನಸ್ ಹಾಕ್ತೀನಿ. 4 1s ದಟ್ ಈಸ್ ಯು ಆರ್ ಗೆಟಿಂಗ್ ಮೈನಸ್ 4. ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ 4 ಆಯ್ತು. ಸೊ ಅಲ್ಲಿಗೆ ಎಷ್ಟು ಆಯ್ತು? ಇದು 10 ಆಯ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡೋಣ, ಡೆಲ್ಟಾ ವೈ ಮಾಡೋಣ. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದಿ ವ್ಯಾಲ್ಯೂ. ಈಗ 2 1 ಹಂಗೆ ಇರಬೇಕು. ಸೊ 2 ಮತ್ತೆ 1 ಹಂಗೆ ಇರಲಿ. ವೈ ವ್ಯಾಲ್ಯೂ ಚೇಂಜ್ ಮಾಡೋಣ. ವೈ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ದಟ್ ಇಸ್ 3 4 ನ ನಾನು ವೈ ಜಾಗದಲ್ಲಿ ಹಾಕ್ತೀನಿ. 3 ಮತ್ತೆ 4.
ಈಗ ಸಿಂಪ್ಲಿಫೈ ಮಾಡೋಣ. 2 4s are 8 minus 3 1s are 3. So you're getting again it is 5. ಸೊ ಈಗ ಫೈನಲ್ ನಾವು ಮಾಡ್ಬೇಕಾಗಿರೋ ವ್ಯಾಲ್ಯೂ ಏನು? ಸೊ ಐ ವಿಲ್ ಸಾಲ್ವ್ ಇಯರ್ ಓನ್ಲಿ. ಯಾವುದು? ಎಕ್ಸ್ ವ್ಯಾಲ್ಯೂ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ ಏನು? ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದು ನನಗೆ 10 ಬಂದಿದೆ. ಸೊ 10 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ 5. ಸೊ 5 1s are 5 2s are, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಎಷ್ಟು ಬಂತು? 2 ಬಂತು. ಸೊ ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ನೀವು ಕೂಡ ಈ ತರ ಬಾಕ್ಸ್ ಹಾಕೋದ್ರಿಂದ ವ್ಯಾಲ್ಯೂ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ವೈ ಎಷ್ಟಿದೆ? ಸೊ ವಿ ಆರ್ ಗೆಟಿಂಗ್ 5 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಎಷ್ಟು? 5. ಸೊ ದಟ್ ಈಸ್ ಈಕ್ವಲ್ ಟು ಹೌ ಮಚ್? 1. ಹಾಗಾದ್ರೆ ವೈ ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. ಸೊ ನಮಗೆ ಬಂದಿರುವಂತಹ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಬಂದು 2 ಬಂದಿದೆ. ವೈ ವ್ಯಾಲ್ಯೂ ಬಂದು ಏನ್ ಬಂದಿದೆ? ಸೊ 1 ಬಂದಿದೆ. ಯು ಕ್ಯಾನ್ ಚೆಕ್ ಹಿಯರ್. ಸೊ ನೀವು ಬೇಕಾದ್ರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 2 ವೈ ವ್ಯಾಲ್ಯೂ 1, ಎನಿ ಆಫ್ ದಿ ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ ಎಚ್ ಎಸ್ ಅದು ಎಕ್ಸ್ ಪ್ಲಸ್ 2y ಇದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? ಎಕ್ಸ್ ವ್ಯಾಲ್ಯೂ ನನಗೆ 2 ಬಂದಿದೆ. ಸೊ 2 ಪ್ಲಸ್ 2 ಟೈಮ್ಸ್ ಆಫ್ 1, ದಟ್ ಈಸ್ ಹೌ ಮಚ್? 2 ಪ್ಲಸ್ 2 ಎಷ್ಟಾಯ್ತು? 4 ಆಯ್ತು. ಕರೆಕ್ಟಾ? ಸೊ ನಮಗೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಇದೆ. ಹಾಗಾಗಿ ನಾವು ಮಾಡಿರೋಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಅಗೇನ್ ಸಾಲ್ವ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಸೊ 2 ಈಕ್ವೇಶನ್ ಕೊಟ್ಟಿದ್ದಾರೆ, ನೀವೇ ಮಾಡಬಹುದು. ಟ್ರೈ ಮಾಡಿ ಒಂದ್ಸರಿ ನಾವು ಮಾಡೋಕ್ಕಿಂತ ಮುಂಚೆ. ಸೊ ಈಗ ಸೊಲ್ಯೂಷನ್ ಬರೆಯೋಣ. ಸೊಲ್ಯೂಷನ್. ಸೊ ಕೊಟ್ಟಿರುವಂತ ಈಕ್ವೇಶನ್ಸ್ ಏನು? 2x ಪ್ಲಸ್ 3y ಇಸ್ ಈಕ್ವಲ್ ಟು 5. ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು ಎಷ್ಟು ಬಂತು? 5 ಬಂತು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಫಸ್ಟ್ ಡೆಲ್ಟಾ ಬರಿತೀನಿ. ಡೆಲ್ಟಾ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದಿ ವ್ಯಾಲ್ಯೂ. ಯಾವ್ದು? ಇಲ್ಲಿ 2 ಇದೆ, 3 ಇದೆ, 1 ಇದೆ, ಮತ್ತೆ 4 ಇದೆ. ಸೊ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ 2 4s are 8 ಮೈನಸ್ 3 1s are 3. ಸೊ ಯಾವ್ದು? 2 ಇಂಟು 4 ಮಲ್ಟಿಪ್ಲೈ ಮಾಡ್ತೀನಿ 8. ಇಲ್ಲಿ ಮೈನಸ್ ಅನ್ನೋದು ಫಾರ್ಮದಲ್ಲಿ ಬರುತ್ತೆ. 1 ಇಂಟು 3 ಎಷ್ಟು? 3. ಸೊ ಎಷ್ಟು ಬಂತು? 5 ಬಂತು. ಅಗೇನ್ ವಿಲ್ ಡೂ ದ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಏನ್ ಬರುತ್ತೆ? ಮತ್ತೆ ನಾವು ಆಗ್ಲೇ ಹೇಳ್ದಂಗೆ ಇಲ್ಲಿರುವಂತಹ ಎಕ್ಸ್ ಕೋಎಫಿಷಿಯಂಟ್ ಬದಲಾಗಿ ಬಲಗಡೆ ಇರುವಂತಹ ವ್ಯಾಲ್ಯೂ ಹಾಕಬೇಕು. ಬಲಗಡೆ ವ್ಯಾಲ್ಯೂ ಎಷ್ಟಿದೆ? 5 ಮತ್ತೆ 5 ಹಾಕೋತೀನಿ. ಇಲ್ಲಿ ಬಂದು 3 ಮತ್ತೆ ಇಲ್ಲಿ ಬಂದು 4 ಇದೆ. ಸೊ ವಿಚ್ ಇಂಪ್ಲೈಸ್ 5 4s are 20 ಮೈನಸ್ 5 3s are 15. ನಿಮ್ಗೆ ಎಷ್ಟು ಬರ್ತಾ ಇದೆ? 20 ಮೈನಸ್ 15 ಅಂತ ಹಾಕಿದ್ರೆ ನಮ್ಗೆ ಬರ್ತಾ ಇದೆ ವ್ಯಾಲ್ಯೂ ಎಷ್ಟು? 5 ಬರ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡೋಣ? ಡೆಲ್ಟಾ ವೈ ಹೋಗೋಣ. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಹೇಗೆ ನಾನು ಏನ್ ಮಾಡ್ತೀನಿ? ಡಿಟರ್ಮಿನೆಂಟ್ ವ್ಯಾಲ್ಯೂ ಬರ್ತೀನಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬದಲು ಎಕ್ಸ್ ವ್ಯಾಲ್ಯೂ ಸೇಮ್ ಬರ್ಕೋಬೇಕು. ದಟ್ ಈಸ್ 2 1 ಹಂಗೆ ಬರ್ಕೋತೀನಿ. ವೈ ವ್ಯಾಲ್ಯೂ ಹಾಕೋತೀನಿ. ಯಾವ್ದು ವೈ ವ್ಯಾಲ್ಯೂ ಏನಿದೆ ನಮ್ಮ ಹತ್ರ? ಸೊ ದಟ್ ಈಸ್ ವಾಟ್? 5 ಮತ್ತೆ 5. ಸೊ ವೈ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ವೈ ನ ಚೇಂಜ್ ಮಾಡಬೇಕು ಅಂತ ಅರ್ಥ. ಸೊ 2 5s are 10 ಮೈನಸ್ 1 5s are 5 ಆಯ್ತು. 10 ಮೈನಸ್ 5 ಮತ್ತೆ ನಮಗೆ 5 ಬರ್ತಾ ಇದೆ. ನೋಡಿ, ಡೆಲ್ಟಾ ಕೂಡ 5, ಡೆಲ್ಟಾ ಎಕ್ಸ್ ಕೂಡ 5 ಬರ್ತಾ ಇದೆ, ಡೆಲ್ಟಾ ವೈ ಕೂಡ 5 ಬರ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಅಟ್ ದ ಡೌನ್ ಐ ವಿಲ್ ರೈಟ್ ಇಲ್ಲೇ ಬರಿತೀನಿ. ಯಾಕಂದ್ರೆ ನೀವು ಅದೇ ತರ ಮಿಸ್ಟೇಕ್ ಮಾಡಬಾರ್ದು. ಈ ಕಡೆ ಬರೆದಷ್ಟು ಏನ್ ಮಾಡ್ತಾರೆ? ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಅಬ್ಸರ್ವೇಷನ್ ಕಷ್ಟ ಆಗುತ್ತೆ. ಅದಕ್ಕೆ ಈ ಕಡೆ ಜಾಗದಲ್ಲಿ ನೀವು ಕೂಡ ಬರೆಯಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಈಗ ಏನ್ ಮಾಡೋಣ? ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಕರೆಕ್ಟಾ? ಸೊ ಡೆಲ್ಟಾ ವ್ಯಾಲ್ಯೂ 5 ಡಿವೈಡೆಡ್ ಬೈ 5 ಎಷ್ಟಾಯ್ತು? ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 5 5 ಕ್ಯಾನ್ಸಲ್ ಆಗುತ್ತೆ, ನಿಮಗೆ 1 ಬರುತ್ತೆ. ಅದೇ ರೀತಿಯಲ್ಲಿ ವೈ ವ್ಯಾಲ್ಯೂ ಚೆಕ್ ಮಾಡ್ತೀನಿ. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ದಿಸ್ ಇಸ್ ಅಗೇನ್ 5 ಡಿವೈಡೆಡ್ ಬೈ 5 ಕ್ಯಾನ್ಸಲ್ ಮಾಡ್ತೀನಿ, ನಿಮಗೆ 1 ಬರ್ತಾ ಇದೆ. ವಿಚ್ ಇಂಪ್ಲೈಸ್ ದಟ್ ವೈ ಇಸ್ ಈಕ್ವಲ್ ಟು 1. ಸೊ ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಸೊ ಎಕ್ಸ್ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಬಂತು. ಸೊ ಇಷ್ಟು ನಾವು ಸಾಲ್ವ್ ಮಾಡುವಂಥದ್ದು ಡಿಪೆಂಡಿಂಗ್ ಆನ್ ಕ್ರಾಮರ್ಸ್ ರೂಲ್ ಪ್ರಾಬ್ಲಮ್ಸ್. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನನಗೆ ಕಮೆಂಟ್ ಮಾಡಿ ನೋಡಿ, ಮತ್ತೆ ಇನ್ನೊಂದ್ಸತಿ ವಿಡಿಯೋ ನೋಡಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ, ನೀವು ಪ್ರಾಬ್ಲಮ್ ನ ಪಕ್ಕಾ ಮಾಡಬಹುದು. ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು ಕ್ರಾಮರ್ಸ್ ರೂಲ್ ಅನ್ನೋದು, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಡಿಟರ್ಮಿನೆಂಟ್ ಮೆಥಡ್ ಅಂತ ಕೂಡ ಕರೀತಾರೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನನ್ನ ಮೊಬೈಲ್ ಆಪ್ ಅನ್ನ ಜ್ಞಾನ ಆಪ್ ಅನ್ನ ಹಾಕೊಳ್ಳಿ. ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೊಬೋದಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.